नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सव्वसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितु नो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। मोक्षमार्गस्य नेतारं भेत्तारं कर्मभोभृतां ज्ञातारं विश्वतत्त्वानां वन्दे तद्गुणलब्धये वन्दे तद्गुणलब्धये। ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ ತತ್ವಾರ್ಥ ಸೂತ್ರವನ್ನು ಆಧಾರವಾಗಿಸಿಕೊಂಡು ಸಪ್ತ ತತ್ವಗಳ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಪ್ತ ತತ್ವಗಳ ಚರ್ಚೆಯನ್ನಂತೂ ನಿನ್ನೆ ಮಾಡೋಕ್ಕಾಗಿಲ್ಲ. ತತ್ವಾರ್ಥ ಸೂತ್ರದ ಸಾಮಾನ್ಯ ಚರ್ಚೆಯನ್ನು ನಾವು ನಿನ್ನೆ ಮಾಡಿದ್ದಿದೆ. ತತ್ವಾರ್ಥ ಸೂತ್ರ ವಾಸ್ತವಿಕವಾಗಿ ಜೈನ ಧರ್ಮದ ಒಂದು ಇಂಡೆಕ್ಸ್ ಇದ್ದಂತಹ ಗ್ರಂಥ. ಇಂಡೆಕ್ಸ್ ಇರುತ್ತಲ್ಲ, ಎಲ್ಲ ಕ್ಯಾಟ್ಲಾಗ್ ರೀತಿಯಲ್ಲಿ ಯಾವ್ಯಾವ ಜೈನ ಧರ್ಮದ ವಿಷಯಗಳಿದೆ ಅದನ್ನು ಹುಡುಕಲಿಕ್ಕೆ ಒಂದು ಇಂಡೆಕ್ಸ್ ರೀತಿಯಾದಂತಹ ಗ್ರಂಥ ಇದೆ. ಎಲ್ಲ ವಿಚಾರಗಳು ಈ ಶಾಸ್ತ್ರದಲ್ಲಿ ದೊರೆಯುತ್ತೆ. ಯಾವ್ಯಾವುದನ್ನು ನಾವು ಹುಡುಕಬೇಕು ಅಂದ್ಕೊಂಡಿದ್ದೇವೆ ಅದನ್ನು ಈ ತತ್ವಾರ್ಥ ಸೂತ್ರದಲ್ಲಿ ನಾವು ಹುಡುಕಬಹುದು. ಹಾಗಾಗಿ ತತ್ವಾರ್ಥ ಸೂತ್ರದ ಈ ಗ್ರಂಥದ ಸ್ವರೂಪ ಇದೆ, ಈ ತತ್ವಾರ್ಥ ಸೂತ್ರ ಗ್ರಂಥದ ಸ್ವರೂಪ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಗ್ರಂಥದ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಗ್ರಂಥದ ಎಷ್ಟು ಮಹಿಮೆಯನ್ನು ಸಾರಿದ್ರೂ ಕೂಡ ಕಡಿಮೆ ಇದೆ. ಇದು ಪಂಚಮ ಕಾಲದಲ್ಲಿ ತತ್ವಜ್ಞಾನವನ್ನು ಉಣಬಡಿಸುವಂತಹ ಒಂದು ಅದ್ಭುತವಾದಂತಹ ಶಾಸ್ತ್ರ ಇದೆ. ಅತ್ಯಂತ ಅಲ್ಪ ಬುದ್ಧಿಗೂ ಕೂಡ ಅರ್ಥವಾಗುತ್ತೆ. ವಿಸ್ತೃತ ತೀಕ್ಷ್ಣ ಬುದ್ಧಿಯುಳ್ಳಂತಹ ಜೀವಿಗೂ ಕೂಡ ಇದು ಅರ್ಥವಾಗುತ್ತೆ. ಹಾಗಾಗಿ ಎಲ್ಲ ಜೀವಿಗಳಿಗೂ ಸಂಕ್ಷಿಪ್ತ ರುಚಿ ವಿಸ್ತಾರ ಆಸಕ್ತಿ ಉಳ್ಳಂತಹ ಎಲ್ಲ ಜೀವಿಗಳಿಗೂ ಕೂಡ ಒಂದು ಜಿನ್ವಾಣಿಯ ಜ್ಞಾನವನ್ನು ಕೊಡ್ತಕ್ಕಂತಹ ಅದ್ಭುತವಾದ ಶಾಸ್ತ್ರ ಇದೆ. ಈ ಶಾಸ್ತ್ರದ ಆಧಾರದಿಂದ ನಾವು ಸಪ್ತತತ್ವಗಳ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ಸಪ್ತತತ್ವಗಳ ಚರ್ಚೆಯನ್ನು ಯಾಕೆ ಪ್ರಾರಂಭ ಮಾಡೋದಿದೆ? ನಾವು ಇಷ್ಟು ದಿನ ವಿಚಾರ ಮಾಡಿದ್ದೀವಲ್ಲ, ನಿಜವಾಗ್ಲೂ ಮೂಲ ಪ್ರಶ್ನೆ ಏನಿದೆ? ಪ್ರತಿಯೊಬ್ಬ ಜೀವಿಯ ಮುಂದೆ, ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಂದು ಪ್ರಾಣಿಗೆ ಮೂಲ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಾಣಿ ದುಃಖಿ ಇದೆ. ಪ್ರತಿಯೊಂದು ಜೀವ ದುಃಖವನ್ನು ಅನುಭವಿಸ್ತಾ ಇದೆ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಸಮಯ ದುಃಖವನ್ನು ಅನುಭವಿಸ್ತಾ ಇದೆ ಪ್ರತಿಯೊಂದು ಸಂಸಾರಿ ಪ್ರಾಣಿ. ಹಾಗಾಗಿ ಅವನ ಸಮಸ್ಯೆ ಏನಿದೆ, ಈ ದುಃಖವನ್ನು ದೂರ ಹೇಗೆ ಮಾಡೋದು? ನಿಜವಾಗಿ ಸಂಸಾರದ ಪ್ರತಿಯೊಂದು ಪ್ರಾಣಿ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ
ಪ್ರತಿಯೊಂದು ಪ್ರಾಣಿ ದುಃಖಿ ಇದೆ ಮತ್ತು ಆ ದುಃಖವನ್ನು ದೂರ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ನಾವೆಲ್ಲರೂ ನೋಡ್ತೇವೆ, ಅನೇಕ ಜೀವಿಗಳಿಗೆ ಅನೇಕ ರೀತಿಯಾದ ಆಸೆಗಳಿದೆ. ಅನೇಕ ಮನುಷ್ಯರಿಗೆ, ಅನೇಕ ಜೀವಿಗಳಿಗೆ ಅನೇಕ ಪ್ರಕಾರದ ಆಕಾಂಕ್ಷೆಗಳಿದೆ. ಆದರೆ ಎಲ್ಲ ಆಕಾಂಕ್ಷೆಗಳನ್ನು ಒಟ್ಟಾರೆಯಾಗಿ ಒಂದು ಕಡೆಗೆ ತಂದು ನಿಲ್ಲಿಸೋದಾದರೆ ಎಲ್ಲಿ ನಿಲ್ಲಿಸ್ಬೋದು ಹೇಳ್ತಾರೆ? ಸುಖ. ಎಲ್ಲಿ ನಿಲ್ಲಿಸ್ಬೋದು? ಸುಖ. ಜಯ ತ್ರಿಭುವನ್ ಮೇ ಜೀವ ಅನಂತ ಸುಖ ಚಾಹೆ ದುಃಖತೆ ಭಯವಂತ ಛಡಾಲದಲ್ಲಿ ಬರುತ್ತೆ. ಎಲ್ಲ ಅನಂತ ಜೀವಿಗಳು ಏನು ಸಂಸಾರದಲ್ಲಿವೆ ಎಲ್ಲರಿಗೂ ದುಃಖದಿಂದ ತುಂಬ ಭಯಪಟ್ಟಿವೆ. ಮತ್ತು ಏನು ಬೇಕಾಗಿದೆ? ಸುಖ ಬೇಕಾಗಿದೆ. ದುಃಖ ಯಾರಿಗೂ ಬೇಕಾಗಿಲ್ಲ. ಯಾರಿಗೂ ದುಃಖ ಬೇಕಾಗಿದೆ? ಪ್ರತಿಯೊಂದು ಪ್ರಾಣಿಗೆ ಸುಖ ಬೇಕಾಗಿದೆ. ಆದರೆ ಸಮಸ್ಯೆ ಎಲ್ಲಿದೆ? ಸುಖ ಬೇಕಾಗಿರೋದು ಸಮಸ್ಯೆ ಅಲ್ಲ. ಸಮಸ್ಯೆ ಎಲ್ಲಿದೆ? ಸುಖಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಸಮಸ್ಯೆ ಇದೆ. ಸುಖ ಪ್ರಾಪ್ತಿ ಹೇತು ಪ್ರಯತ್ನ करते ಸುಖ ಜಾತಾ ದೂರ है तू क्यों भयंकर भाव मरण प्रवाह में चकचूर है. ಏನ ಯಾರು ಬರ್ದಿರೋದು? ರಾಜಚಂದ್ರ. ಏನು ಹೇಳ್ತಾ ಇದ್ದಾರೆ? ಸುಖ ಪ್ರಾಪ್ತಿ ಕರ್ನೆ, ಸುಖ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಮತ್ತೇನಾಗ್ತಾ ಇದೆ? ಸುಖ ಜಾತ ದೂರ. ಸುಖ ಏನಾಗ್ತಾ ಇದೆ? ದೂರ. ನಾನು ಸುಖವನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಮತ್ತು ನಾನು ಫಾಲೋ ಮಾಡಿದಷ್ಟು ಅದು ದೂರ ಹೋಗ್ತಾ ಇದೆ. ಹೀಗಾಗ್ತಾ ಇದೆಯೋ ಇಲ್ವೋ ನಮ್ಮ ಜೀವನದಲ್ಲಿ? ಒಬ್ಬ ಹೇಳ್ತಾನೆ ನಿನಗೇನು ಬೇಕಾಗಿದೆ? ಅವನು ಹೇಳ್ತಾನೆ ನನಗೆ 60-40 ಸೈಟ್ ಬೇಕಾಗಿದೆ. ಇನ್ನೊಬ್ಬ ಹೇಳ್ತಾನೆ ನನಗೆ ಮರ್ಸಿಡೀಸ್ ಬೆಂಜ್ ಬೇಕಾಗಿದೆ. ಇನ್ನೊಬ್ಬ ಹೇಳ್ತಾನೆ ನನಗೆ ಇಂತಿಂಥ ಜಾಬ್, ಇದೊಂದು ಜಾಬ್ ಸಿಕ್ಬಿಟ್ರೆ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ, ನಾನು ಸಂಪೂರ್ಣವಾಗಿ ತೃಪ್ತನಾಗ್ಬಿಡ್ತೇನೆ. ಇನ್ನೊಬ್ಬ ಹೇಳ್ತಾನೆ ಮಕ್ಕಳದ್ದು ವ್ಯವಸ್ಥೆ ಆದರೆ ಸಾಕು, ನಾನು ಸುಖಿಯಾಗಿಬಿಡ್ತೇನೆ ಅಂತ ಹೇಳ್ತಾನೆ. ಇನ್ನೊಬ್ಬ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ನಾನು ಸುಖಿ ಆಗ್ತೇನೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಮಾರ್ಕೆಟ್ ತುಂಬ ಡೌನ್ ಇದೆ, ನಾನು ಇದರಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ. ಯಾವ ರೀತಿಯಾದಂತಹ ವಿಚಾರಗಳು ಸಂಸಾರಿ ಜೀವಕ್ಕೆ ಬರುತ್ತೆ. ಆದರೆ ಇದೆಲ್ಲದರ ಮೂಲ ಪ್ರಯೋಜನ ಎಲ್ಲಿದೆ? ಇದೆಲ್ಲದರ ಮೂಲ ಪ್ರಯತ್ನ ಯಾವುದಕ್ಕೋಸ್ಕರ ಇದೆ ಅಂತ ಹೇಳಿದ್ರೆ ಸುಖವನ್ನು ಪಡೀಲಿಕ್ಕೋಸ್ಕರ. ನಿನಗೆ ಮರ್ಸಿಡೀಸ್ ಬೆಂಜ್ ಏನಕ್ಕಪ್ಪ ಬೇಕಾಗಿದೆ? ನಿನಗೆ ದೊಡ್ಡ ಮನೆ ಏನಕ್ಕೆ ಬೇಕಾಗಿದೆ? ನಿನಗಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಏನಕ್ಕೆ ಬೇಕಾಗಿದೆ? ನಾನು ಹೇಳ್ತಾರೆ, ಯಾವಾಗ ನಾವು ಈ ಪ್ರಶ್ನೆಯನ್ನು ಕೇಳ್ತೇವೆ ಕಿ ನಮಗೆ ಈ ವಸ್ತುಗಳು ಯಾಕೆ ಬೇಕಾಗಿದೆ, ತಾವಾಗ ನಾವೇನು ಹೇಳ್ತೇವೆ? ಸುಖಿ ಆಗಲಿಕ್ಕೆ. ಈ ವಸ್ತುಗಳು ಸಿಕ್ಕಿಬಿಟ್ರೆ ನಾನು ಸುಖಿ ಆಗುತ್ತೇನೆ, ಅದಕ್ಕೋಸ್ಕರ ಬೇಕಾಗಿದೆ. ಆದರೆ ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ನನಗೆ ಸುಖ ಬೇಕಾಗಿದೆ, ಆದರೆ ಅನಾದಿ ಕಾಲದಿಂದ ಸುಖ ಬೇಕಾಗಿದ್ರೂ ಸುಖ ಸಿಗ್ತಾ ಇಲ್ಲ. ವಿಚಾರ ಮಾಡು. ಆಚೆ ಯಾರಿಗೆ ಅನಾದಿ ಕಾಲದ ಮೇಲೆ ನಂಬಿಕೆ ಇಲ್ಲ ಅವರೇನು ಮಾಡೋದು? ಜನ್ಮದಿಂದ ಇಲ್ಲಿವರೆಗೆ ನಾನು ಮಾಡಿರುವಂತಹ ಯಾವುದಾದ್ರೂ ಒಂದು ಕಾರ್ಯವನ್ನು ಹುಡುಕು ತೆಗೆಯೋದು. ಇಲ್ಲ, ಯಾವ ಕಾರ್ಯವನ್ನು ನಾನು ದುಃಖ ಆಗಲಿಕ್ಕೋಸ್ಕರ ಮಾಡ್ತೇನೆ. यहाँ तक जीव आत्महत्या भी करता है तो सुखी होने के लिए करता है. ಏನು ಹೇಳ್ತಾರೆ? ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೂ ಕೂಡ ಅವನು ಸುಖಿ ಆಗಲಿಕ್ಕೆ ಮಾಡ್ಕೋತಾನೆ. ಅಂದರೆ ವರ್ತಮಾನದಲ್ಲಿ ಯಾವ ದುಃಖ ಇದೆ ಅದು ತಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ದುಃಖವನ್ನು ದೂರ ಮಾಡಲಿಕ್ಕೆ ಆತ್ಮಹತ್ಯೆ ಮಾಡ್ಕೋತಾನೆ. ಹಾಗಾದರೆ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ ಅನಾದಿ ಕಾಲದಿಂದ ಇಲ್ಲಿವರೆಗೆ ಯಾವೆಲ್ಲ ಕ್ರಿಯೆಗಳನ್ನು ನಾವು ಮಾಡಿದ್ದೇವೆ ಅದೆಲ್ಲ ಕ್ರಿಯೆಗಳು ದುಃಖವನ್ನು ದೂರ ಮಾಡಲಿಕ್ಕೋಸ್ಕರ ಇದೆ. ಏನು ಆಶ್ಚರ್ಯ ಇದೆ, ಏನು ವಿಚಿತ್ರ ಇದೆ, ಎಂತಹ ವಿಚಿತ್ರತೆ ಇದೆ, ನಮಗೆ ಇದರ ಅರಿವಾಗುತ್ತೆ. ಏನು
ಒಬ್ಬ ವ್ಯಕ್ತಿ ಜನ್ಮದಿಂದ ಒಂದೇ ಕೆಲಸ ಮಾಡ್ತಾ ಇದ್ದಾನೆ, ಒಂದೇ ಕೆಲಸ ಮಾಡ್ತಾ ಇದ್ದಾನೆ, ಆದರೂ ಆ ಕೆಲಸ 20 ವರ್ಷದಿಂದ ಮಾಡ್ತಾ ಇದ್ದಾನೆ, ಇನ್ನೂ ಮುಗ್ದಿಲ್ಲ ಅಲ್ಲ, ಅವನಿಗೇನಂತೀವಿ ನಾವು? ಮತ್ತು ಇನ್ನು 20 ವರ್ಷ ಆದರೂ ಮುಗಿಯೋ ಚಾನ್ಸ್ ಇಲ್ಲ. ಹಾಗಾದರೆ ಆ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗ್ತೀವೇನು? ಇಲ್ಲಿ 1 ವರ್ಷ 2 ವರ್ಷ 10 ವರ್ಷ 20 ವರ್ಷ 100 ವರ್ಷದ ವಿಚಾರ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಅಜ್ಞಾನಿ ಅನಾದಿ ಕಾಲದಿಂದ ಅನಂತ ಪ್ರಯತ್ನಗಳನ್ನು ಮಾಡಿದ್ದಾನೆ, ಕೇವಲ ದುಃಖವನ್ನು ದೂರ ಮಾಡಲಿಕ್ಕೋಸ್ಕರ. ಹೇಳ್ತಾರ, ಅನಾದಿ ಕಾಲದಿಂದ ಅನಂತ ಪ್ರಯತ್ನಗಳನ್ನು ದುಃಖ ದೂರ ಮಾಡಲಿಕ್ಕೋಸ್ಕರ ಮಾಡಿದ್ದೇನೆ. ಅಚ್ಚಾ, ಅನಾದಿ ಕಾಲ ಬಿಟ್ಟರೆ ಜನ್ಮದಿಂದ ಇಲ್ಲಿವರೆಗೆ ನಾನು ಎಷ್ಟು ಕೆಲಸ ಮಾಡಿದ್ದೇನೆ? ಏನಾದರೂ कोई हिसाब किताब है कि मैंने कितना काम किया है? बोलो, जिनको जितना है ना आयु है, एज हुआ है, उन लोग वो अपनी एज के अनुसार सोचे कि हम लोगों ने कितना काम किया है. ये सब काम किस लिए किया? बोलो, ಇದೆಲ್ಲ ಕೆಲಸವನ್ನು ನಾನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ? ಏಕೀಕಾರಣೆ, ಒಂದೇ ಕಾರಣ ಇದೆ. ಏನು? ದುಃಖವನ್ನು ದೂರ ಮಾಡಬೇಕಾಗಿದೆ. ಬಾಡಿಗೆ ಮನೆಯಲ್ಲಿದ್ದೆ, ಸ್ವಂತ ಮನೆ ಮಾಡ್ಕೋಬೇಕು. ಏನಕ್ಕೋಸ್ಕರ? ಅರೆ, ದುಃಖ ದೂರ ಆಗುತ್ತೆ. ಬಾಡಿಗೆ ಮನೆಯಲ್ಲಿ ದುಃಖ ಆಗುತ್ತಾ ಇತ್ತು, ಸ್ವಂತ ಮನೆಯಲ್ಲಿ ಹೋದಾಗ ದುಃಖ ದೂರ ಆಗುತ್ತೆ. ಮನೆಯಲ್ಲಿ ತುಂಬ ಕೆಲಸ ಇದೆ, ಮಾಡೋಕ್ಕಾಗುತ್ತಾ ಇಲ್ಲ, ಒಬ್ಬ ನೌಕರನ್ನ ಇಟ್ಕೋತೇವೆ. ಕೆಲಸದ ಸಮಸ್ಯೆ ಮುಗೀತಲ್ಲ? ಕೆಲಸದ ಸಮಸ್ಯೆ ಮುಗೀತೋ ಇಲ್ವೋ? ಏನನ್ಸುತ್ತೆ ನಮಗೆ? ನಮಗನ್ಸುತ್ತೆ ಈ ಸಮಸ್ಯೆ ಬಂದಿದೆ, ಇದನ್ನು ದೂರ ಮಾಡಿದ್ರೆ ನಾನು ಸುಖಿಯಾಗ್ಬಿಡ್ತೇನೆ. ಏನು, ಶರೀರದಲ್ಲಿ ಒಂದು ರೋಗ ಬಂದಿದೆ, ಇದು ದೂರ ಆದರೆ ನಾನು ಸುಖಿ ಆಗುತ್ತೇನೆ. ಮನೆ ಬಿದ್ದು ಹೋಗಿದೆ, ಅದನ್ನು ಪುನಃ ಕಟ್ಟಿದ್ರೆ ನಾನು ಸುಖಿ ಆಗ್ಬಿಡ್ತೇನೆ. ಪುನಃ ಬೀಳೋದಿಲ್ಲ ಅಂತ ಏನಾದರೂ ಗ್ಯಾರಂಟಿ ಇದೆಯೇನು? ಪುನಃ ರೋಗ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆಯೇನು? ಈ ನೌಕರಿ ಮಾಡಲಿಕ್ಕೆ ಯಾರು ಬಂದಿದ್ದಾನೆ ಅವನು ಸರಿಯಾಗಿ ಕೆಲಸ ಮಾಡ್ತಾನೆ ಅಂತ ಏನು ಗ್ಯಾರಂಟಿ ಇದೆಯೇನು? ಅವನು ಇಷ್ಟೇ ದಿನ ಇರ್ತಾನೆ ಅಂತ ಏನು ಗ್ಯಾರಂಟಿ ಇದೆಯೇನು? ಅಂದರೆ ನಾವು ದುಃಖ ದೂರ ಮಾಡಲಿಕ್ಕೆ ಯಾವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ, ಆ ಎಲ್ಲ ಪ್ರಯತ್ನಗಳು ನಿರರ್ಥಕ ಹಾಗೂ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಕ್ಕಂತಹ ಪ್ರಯತ್ನಗಳಿದೆ. ಪ್ರಯತ್ನ ಏನೋ ಮಾಡ್ತಾ ಇದ್ದೇನೆ, ಪ್ರಯತ್ನ ತುಂಬ ಮಾಡ್ತಾ ಇದ್ದೇನೆ. ನಾವು ಹೇಳ್ತೀವಲ್ಲ, ಇದನ್ನು ಕಳಶವನ್ನು ಅಥವಾ ಮಡಿಕೆಯನ್ನು ಉಲ್ಟಾ ಮಾಡಿಬಿಟ್ಟು ಅದ್ರ ಮೇಲೆ ನೀರು ಸುರಿತಾ ಇದ್ರೆ ಏನಾಗುತ್ತೆ? ಯಾವಾಗ ತುಂಬುತ್ತೆ? ತುಂಬೋದಿಲ್ಲ. ನೀನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನೀರು ತಂದು ಹಾಕಿದ್ರು ಅದು ತುಂಬೋದಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೇನಲ್ಲ, ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ? ರೇತ ಪೇಲೆ, ಮಣ್ಣನ್ನು ಹಾಕಿ ಗಾಣಕ್ಕೆ ತಿರುವುದು. ಯಾವಾಗ ಎಣ್ಣೆ ಬರುತ್ತೆ? बोलो, कब रेत से कब तेल निकलेगा? बोलो, कितना दिन पेलेंगे तो तेल निकलेगा? नहीं निकलने वाला. ಯಾಕೆ? ಮಣ್ಣಲ್ಲಿ ಎಣ್ಣೆ ಇಲ್ವಲ್ಲ. ಹಾಗೆ ಅನಾದಿ ಕಾಲದಿಂದ ಪ್ರತಿಯೊಬ್ಬ ಅಜ್ಞಾನಿ ದುಃಖ ದೂರವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನ ಎಲ್ಲ ಪ್ರಯತ್ನಗಳು ವಿರುದ್ಧ ದಿಕ್ಕಿನಲ್ಲಿ ಇರೋದರಿಂದ ಅವನಿಗೆ ಯಾವತ್ತೂ ಯಶಸ್ಸು ಸಿಗ್ತಾನೇ ಇಲ್ಲ. ಅವನು ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ, ಏಕೇಂದ್ರಿಯದಲ್ಲೂ ಆಹಾರ ಸನ್ನೆ ಇದೆ, ಭಯ ಸನ್ನೆ ಇದೆ, ಎಲ್ಲ ಸನ್ನೆ ಇದೆಯಲ್ಲ, ಅದು ನೀರು ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ. ಎಲ್ಲ ಬೇರಲ್ಲಿ ಎಲ್ಲೆಲ್ಲೋ ಹೋಗಿ ಆಹಾರವನ್ನು ತಗೊಂಡ್ಬರುತ್ತೆ. ನಾವು ನೋಡ್ತೀವಲ್ಲ, ಇದೆಲ್ಲ ಯಾತಕ್ಕೋಸ್ಕರ? ದುಃಖ ದೂರ ಮಾಡಲಿಕ್ಕೋಸ್ಕರ ಪ್ರಯತ್ನ ಇದೆ. ಆಹಾರ ಸೇವನೆ ಪ್ರತಿಯೊಂದು ಪ್ರಾಣಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ದುಃಖ ದೂರ ಆಗಬೇಕು. ಹಸಿವಿನ ಯಾವ ಪೀಡೆ, ಹಸಿವಿನ ಯಾವ ದುಃಖ ಆಗ್ತಾ ಇದೆ ಅದು ದೂರ ಆಗಬೇಕು. ಸಾಮಾನ್ಯ ಜೀವಿಗೆ ತುಂಬ ವಿಚಿತ್ರ ಅನಿಸುತ್ತೆ ರೀ. ಹಸಿವಾದ ಮೇಲೆ ಊಟ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ವಿರುದ್ಧ ದಿಕ್ಕಿನಲ್ಲಿ ಅಂತ ಪ್ರಯತ್ನ. ಏನು ಹಸಿವಾದ ಮೇಲೆ ಊಟ ಮಾಡಿದ್ರೆ ಇನ್ನೇನು ಪ್ರಯತ್ನ ಮಾಡ್ತಾರೆ? ಇದೇ ತಾನೇ ಸರಿಯಾದ ಪ್ರಯತ್ನ ಇದೆ.
ಅರೆ ಇದೇ ಸರಿಯಾದ ಪ್ರಯತ್ನ ಇದ್ದಿದ್ದಿದ್ರೆ ಒಂದು ಹೊತ್ತು ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿ ಸಾಕಾಗ್ಬಿಡ್ಬೇಕಿತ್ತು. ಉಪಾಯ ಯಾವುದಕ್ಕಂತೀವಿ ನಾವು? ಯಾವುದೋ ಒಂದು ರೋಗ ಬಂದಿತ್ತು, ಅದಕ್ಕೆ ನಾನು ಉಪಾಯ ಮಾಡಿದೆ ಅಂದರೆ ಅದು ಉಪಾಯ ಹೆಂಗಿರಬೇಕು ಕಿ ಪುನಃ ಆ ರೋಗ ಬರಬಾರ್ದು. तब तो उपाय हुआ, और बार बार फिर वही हो रहा है. बोलो, गाड़ी का जो पहिया है ना, ಚಕ್ರ ಪಂಚರ್ ಆಗ್ತಾ ಇದೆ, ಪದೇ ಪದೇ ಪಂಚರ್ ಆಗ್ತಿದೆ. ಮತ್ತು ನಾವೇನು ಮಾಡಿದ್ವಿ, ಟೈರೇ ಚೇಂಜ್ ಮಾಡಿದ್ವಿ. ಮತ್ತೀಗ ಸಮಸ್ಯೆ ದೂರ ಆಯ್ತಲ್ಲ ಕಿ ಮತ್ತೆ ಪುನಃ ಹಾಗೆ ಪಂಚರ್ ಆಗ್ತಾ ಇದ್ರೆ ಏನು ಹೇಳ್ತಾರೆ, ಇದು ಸಮಸ್ಯೆ ದೂರ ಆಗಲಿಲ್ಲ. ಮತ್ತು ನಾನು ದಿನ ಹಸಿವಾದ್ಮೇಲೆ ಊಟ ಮಾಡ್ತಿದ್ದೀನಿ, ಮತ್ತೆ ಹಸಿವಾಗ್ತಾ ಇದೆ, ಮತ್ತೆ ಊಟ ಮಾಡ್ತೇನೆ, ಮತ್ತೆ ಹಸಿವಾಗ್ತಾ ಇದೆ. ಹಾಗಾದರೆ ಆಚಾರ್ಯರು ಹೇಳ್ತಿದ್ದಾರೆ, ಇದು ನೀನು ಮಾಡುವಂತಹ ವಿರುದ್ಧ ದಿಕ್ಕಿನ ಪ್ರಯತ್ನ ಇದೆ, ಸರಿಯಾದ ಪ್ರಯತ್ನ ಇಲ್ಲ. ಇದು ನನ್ನ ದುಃಖ ದೂರ ಮಾಡಲಿಕ್ಕೆ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೇನೆ, ವಸ್ತುಗಳ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಸಂಯೋಗಗಳನ್ನು ಸಂಗ್ರಹ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ವಸ್ತುಗಳು, ಸಂಯೋಗಗಳು, ಸಂಯೋಗಾಧೀನ ಯಾವ ಘಟನೆ ಸಂದರ್ಭಗಳಿದೆ ಇದೆಲ್ಲವೂ ಕೂಡ ಕರ್ಮಾಧೀನ ಇದೆ. ಏನು ಹೇಳ್ತಿದ್ದಾರೆ, ಯಾವ ವಸ್ತುಗಳಿದೆ, ಯಾವ ಸಂಯೋಗಗಳಿದೆ, ಇದು ಯಾರ ಪ್ರಕಾರ ನಡೆಯುತ್ತೆ? ಇದು ಕರ್ಮಗಳ ಪ್ರಕಾರ ನಡೆಯುತ್ತೆ. ಸಂಯೋಗಗಳಿದೆಯಲ್ಲ, ಸಂಯೋಗಗಳು ನನ್ನ ಪ್ರಕಾರ ನಡೆಯೋದಿಲ್ಲ. ಮನೆ ಕಟ್ತೇನೆ, ಹೆಂಗೆ ಆಗಬೇಕು ಹಾಗೆ ಆಗುತ್ತೆ. ರೊಟ್ಟಿ ಮಾಡ್ತೇನೆ, ಹೆಂಗೆ ಆಗಬೇಕು ಹಾಗೆ ಆಗುತ್ತೆ. ಅಡುಗೆ ಮಾಡ್ತೇನೆ, ಹೆಂಗೆ ಆಗಬೇಕು ಹಾಗೆ ಆಗುತ್ತೆ. ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ಹಂಗೆ ಆಗೋದಿಲ್ಲ. ಏನು ಹೇಳ್ತಾರೆ, ಸಂಯೋಗಗಳು ಕರ್ಮಾಧೀನ ಇದೆ. ಯಾವ ರೀತಿಯಾದ ಕರ್ಮದ ಉದಯ ಇದೆ ಆ ರೀತಿಯಾಗುತ್ತೆ. ಅಂದರೆ ಸ್ಕೂಲ್ಗೆ ಹೋಗುವಂತಹ ಪ್ರತಿಯೊಂದು ಮಗು ಫಸ್ಟ್ ರ್ಯಾಂಕಲ್ಲಿ ಬರಬೇಕು ಅಂದ್ಕೊಳ್ಳುತ್ತೆ, ಆದರೆ ಆಗುತ್ತೇನು? ಪ್ರತಿಯೊಬ್ಬ ಕಲೆಕ್ಟರ್ ಆಗಲಿಕ್ಕೆ ಇಷ್ಟಪಡ್ತಾನೆ, ಆಗುತ್ತೇನು? ಯಾವ ವಸ್ತುಗಳಿದೆ, ಯಾವ ಸಂಯೋಗಗಳಿದೆ, ಇದೆಲ್ಲ ಕರ್ಮೋದಯದ ಅಧೀನ ಇದೆ, ನನ್ನ ಅಧೀನ ಇಲ್ಲ, ನನ್ನ ಕೈಯಲ್ಲಿ ಇಲ್ಲ. ಆದರೆ ನಾನು ಅನಾದಿಯಿಂದ ಇದೇ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪದೇ ಪದೇ ಅನಾದಿ ಶಬ್ದ ಪ್ರಯೋಗ ಮಾಡುವಂತಹ ತಾತ್ಪರ್ಯ ಏನಿದೆ, ಇದು ಇಲ್ಲಿಗೆ ಈ ಭವದ ಕಥೆ ಅಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳೋದಿದೆ. ನಾವು ಎಲ್ಲಿವರೆಗೆ ನಮಗೆ ಇದು ಗಮನ ಇರೋದಿಲ್ಲ ಅಲ್ಲಿವರೆಗೆ ಈ ತತ್ವಗಳ ವಿಚಾರ ಸರಿಯಾಗಿ ಅರ್ಥ ಆಗೋದಿಲ್ಲ. ಈ ಯಾವ ಪ್ರಯತ್ನ ನಡೀತಾ ಇದೆ ಇದು ಈ ಭವದಲ್ಲ, ಇದು ಅನಾದಿ ಭವಗಳಿಂದ ಇದೇ ಕೆಲಸ ಮಾಡ್ತಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ, ಕಷ್ಟಪಟ್ಟು ವಸ್ತುಗಳನ್ನು ಸಂಗ್ರಹ ಮಾಡೋದು. ವಸ್ತುಗಳನ್ನು ಸಂಗ್ರಹ ಮಾಡಿ 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 ಸುಖಿಯಾಗಿದ್ದೀನಿ ಅಂತ ಅಂದ್ಕೊಳ್ಳೋದು. ಆದರೆ ಪುನಃ ಏನಾಗುತ್ತೆ, सुख जाता दूर है, सुख भाग जाता है तुमसे. बहुत बड़ा मकान बांधा और सोचा था कि सुखी हो जाऊंगा, लेकिन हुआ क्या, सुख भाग गया. बोलो, छोटा सा मकान में था और बहुत खुशी थी, और अब क्या होगा, अब दूर भाग गया सुख. क्या हो गया बोलो, ಏನಾಯಿತು? ದುಃಖ ಓಡ್ ಹೋಗ್ತಾ ಇದೆ, ಸುಖ ಓಡ್ ಹೋಗ್ತಾ ಇದೆ. ಯಾಕೆ ಓಡ್ ಹೋಗ್ತಾ ಇದೆ? ಆಗ್ತಿದೆ, ಎಲ್ಲ ಸಂಯೋಗಗಳಿದೆ, ಎಲ್ಲ ರೀತಿಯಾದ ಅನುಕೂಲತೆಗಳಿದೆ, ಆದರೆ ಮನಸ್ಸಿಗೇನೂ ತೃಪ್ತಿ ಇಲ್ಲ. ಆಗುತ್ತಲ್ಲ, ಮುಂದೆ ಮಿಷ್ಟಾನ್ನ ಭೋಜನವನ್ನು ತಂದು ಇಟ್ಟಿದ್ದಾರೆ, ಆದರೆ ಮನಸ್ಸೇನೋ ಖಿನ್ನ ಇದೆ, ಏನೋ ಮನಸ್ಸು ಒಂಥರ ಬೇಜಾರು ಅಂತ ಬರುತ್ತಲ್ಲ ನಮ್ಮ ಜೀವನದಲ್ಲಿ. ಈಗ ಯಾವ ಸಂಯೋಗಗಳಿಂದ ನಾನು ಸುಖಿಯಾಗಬಹುದು? ಎಲ್ಲ ಸಂಯೋಗಗಳಿದೆ, ಆದರೂ ಮನಸ್ಸಿನ ಆಕುಲತೆ ಅದು ಹಾಗೇ ಇದೆ. ಹಾಗಾದರೆ ಮನಸ್ಸಿನ ವ್ಯಾಕುಲ ಪರಿಣಾಮಗಳ ದುಃಖ ಇದೆಯೋ ಅಥವಾ ಸಂಯೋಗಗಳಿಂದ ದುಃಖ ಇದೆಯೋ? ಅದಕ್ಕೇನು ಹೇಳ್ತಿದ್ದಾರೆ, ಸಂಯೋಗಗಳು ಕರ್ಮಾಧೀನ ಇದೆ ಮತ್ತು ಸುಖ ದುಃಖ ಯಾರ ಅಧೀನ ಇದೆ ಹೇಳ್ತಾರೆ, ಸುಖ ದುಃಖ ನಿನ್ನ ಪರಿಣಾಮಗಳ ಅಧೀನ ಇದೆ. ಏನು ಹೇಳ್ತಿದ್ದಾರೆ, ಇನ್ನೊಂದ್ಸಲ ಹೇಳ್ತೇನೆ. ಯಾವ ಸಂಯೋಗಗಳಿದೆ
ಆ ಸಂಯೋಗಗಳು ಕರ್ಮಾಧೀನ ಇದೆ. ಆದರೆ ಯಾವ ಸುಖ ದುಃಖ ಇದೆ, ಆ ಸುಖ ದುಃಖ ಜೀವಿಯ ಪರಿಣಾಮಗಳ ಅಧೀನ ಇದೆ. ಜೀವಿಯ ಪರಿಣಾಮಗಳು ಯಾವ ರೀತಿಯಾಗಿದೆ ಆ ರೀತಿಯಾದ ಸುಖ ದುಃಖ ಆಗುತ್ತೆ. ಸಂಯೋಗಗಳು ಯಾವ ರೀತಿಯಾಗಿದೆ ಆ ರೀತಿಯಾದ ಸುಖ ದುಃಖಗಳಾಗೋದಿಲ್ಲ. ಆದರೆ ಸಂಯೋಗಗಳ ಪ್ರಾಪ್ತಿ ಯಾವ ರೀತಿಯಾಗುತ್ತೆ ಕಿ ಯಾವ ರೀತಿಯಾದ ಕರ್ಮೋದಯ ಇದೆ. ಆದರೆ ಕರ್ಮೋದಯ ಯಾವ ರೀತಿಯಾಗಿ ಬರುತ್ತೆ ಕಿ ಯಾವ ರೀತಿಯಾದ ಪರಿಣಾಮಗಳನ್ನು ಬಂಧ ಮಾಡಿದ್ದೆ. तो ಇದೆಲ್ಲವೂ घुमा फिरा के कहाँ आ रही है बात, तो बात आ रही है चिंतन पर. ವಿಚಾರ ಬಂದು ನಿಲ್ಲುತ್ತಾ ಇದೆ ನಮ್ಮ ವಿಚಾರಗಳ ಮೇಲೆ, ಚಿಂತನೆಯ ಮೇಲೆ, ನಮ್ಮ ಥಾಟ್ ಪ್ರೊಸೆಸ್ ಮೇಲೆ. ಯಾವ ರೀತಿಯಾದ ಚಿಂತನೆ ಇದೆ, ಯಾವ ರೀತಿಯಾದ ಪರಿಣಾಮಗಳಿದೆ, ಆ ರೀತಿಯಾದ ಸುಖ ದುಃಖ ಇದೆ. ಯಾವ ರೀತಿಯಾದ ಪರಿಣಾಮಗಳಿದೆ ಆ ರೀತಿಯಾದ ಕರ್ಮಬಂಧ ಇದೆ. ಯಾವ ರೀತಿಯಾದ ಪರಿಣಾಮಗಳಿದೆ ಅದೇ ರೀತಿಯಾದ ಕರ್ಮಬಂಧ ಇರೋದ್ರಿಂದ ಅದೇ ರೀತಿಯಾದ ಕರ್ಮದ ಉದಯ ಕೂಡ ಇದೆ ಮತ್ತು ಅದೇ ರೀತಿಯಾದ ಸಂಯೋಗಗಳು ಸಿಗುತ್ತೆ. ಹಾಗಾದರೆ ಅನಾದಿ ಕಾಲದ ಯಾವ ದುಃಖ ಇದೆ ಅದನ್ನು ದೂರ ಮಾಡುವಂತಹ ಉಪಾಯ ಬೇರೆ ಇದೆ. ನಾನು ಮಾಡುವಂತಹ ಯಾವ ಉಪಾಯಗಳಿದೆ ಅದಂತೂ ನಿರರ್ಥಕ, ವ್ಯರ್ಥ, ಅಸತ್ಯ ಉಪಾಯಗಳಿದೆ ಅನ್ನೋದನ್ನು ಮೊದಲು ನಿರ್ಣಯ ಮಾಡಬೇಕು. ಸಪ್ತತತ್ವಗಳ ಚರ್ಚೆಯ ಮೊದಲನೆಯ ಸ್ಟೆಪ್ ಇದೆ, ಇದು ಮೊದಲನೆಯ ಹಂತ. ಏನು ಮಾಡೋದಿದೆ, ಮೊದಲನೇ ನಿರ್ಣಯ ಏನು ಮಾಡೋದು, ಯಾವ ಸಪ್ತತತ್ವಗಳಿದೆ ಅದರ ಮೊದಲನೇ ನಿರ್ಣಯ ಏನು ಕಿ ಯಾವ ದುಃಖ ದೂರ ಮಾಡುವಂತಹ ಉಪಾಯಗಳನ್ನು ನಾನು ಮಾಡ್ತಾ ಇದ್ದೇನೆ ಅದೆಲ್ಲವೂ ಅಸತ್ಯ ಉಪಾಯಗಳಿದೆ, ಅದೆಲ್ಲವೂ ಸರಿಯಾದ ಉಪಾಯಗಳಿಲ್ಲ ಅನ್ನೋದನ್ನು ಮೊದಲು ನಿರ್ಣಯ ಮಾಡಬೇಕಿದೆ. ಒಂದು ವೇಳೆ ಸರಿಯಾದ ಉಪಾಯಗಳಿದ್ದಿದ್ರೆ ನನಗೆ ಇಲ್ಲಿವರೆಗೆ ನಿಜವಾದ ಸುಖ ಸಿಗ್ಬಿಡಬೇಕಿತ್ತು. ಅಚ್ಚೆ ಸುಖ ಬೇಕಾಗಿದೆ, ಎಷ್ಟು ಪರ್ಸೆಂಟ್ ಬೇಕಾಗಿದೆ ನಮಗೆ? ಎಲ್ಲರಿಗೂ ಸುಖ ಬೇಕಲ್ಲ. ಈ ಸುಖ ಎಷ್ಟು ಪರ್ಸೆಂಟ್ ಬೇಕಾಗಿದೆ ನಮಗೆ? ತಟ್ಟಂತ ನಾವು ಉತ್ತರ ಏನು ಕೊಡ್ತೀವಿ, 100ಕ್ಕೆ 100% ಸುಖ ಬೇಕಾಗಿದೆ. 1% ಕೂಡ ಕಡಿಮೆ ಇಲ್ಲ, 1% ದುಃಖ ನಡೆಯೋದಿಲ್ಲ. ಪ್ರಪಂಚದಲ್ಲೆಲ್ಲ ಏನು ಹೇಳ್ತಾರೆ, ಸುಖ ದುಃಖ ಎರಡೂ ಇಲ್ಲದೆ ಹೋದರೆ ಜೀವನ ಎಂಥದ್ದು, ದುಃಖ ಇಲ್ಲದೆ ಹೋದರೆ ಜೀವನ ಎಂಥದ್ದು, ಎದುರಿಸೋದು ಯಾವುದನ್ನು? ಜೀವಕ್ಕೆ ದುಃಖದಲ್ಲೂ ಸುಖ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು, ಎಂತಹ ಅಜ್ಞಾನ ತುಂಬಿಕೊಂಡಿದೆ ನಮ್ಮ ಜೀವನದಲ್ಲಿ. ಯಾವುದು ನಿಜವಾಗ್ಲೂ ದುಃಖ ಇದೆ ಆ ದುಃಖದಲ್ಲೂ ಸುಖವನ್ನು ಹುಡ್ಕೋ ಪ್ರಯತ್ನವನ್ನು ಮಾಡ್ತಾನೆ. ಯಾಕಂದರೆ ಇವನು ಮೋಹ ಅಂತ ಭಯಂಕರ ಇದೆಯಲ್ಲ, ಆ ಮೋಹದ ಸಂಮೋಹನದಲ್ಲಿ ಇವನಿಗೆ ದುಃಖ ಕೂಡ ಸುಖರೂಪ ಅನಿಸುತ್ತೆ. ಆದರೆ ಯಾವ ಈ ಸುಖ ಇದೆ ಇದು 100ಕ್ಕೆ 100% ಸುಖ ಬೇಕಾಗಿದೆ. ಮತ್ತು 100ಕ್ಕೆ 100% ಸುಖ ಎಲ್ಲಿ ಸಿಗುತ್ತೆ, ಯಾವುದರಿಂದ ಸಿಗುತ್ತೆ? ಅರೆ 100ಕ್ಕೆ 100% ಸುಖ ಅತೀಂದ್ರಿಯ ಸುಖದಲ್ಲಿ ಮಾತ್ರ ಸಿಗುತ್ತೆ. ಯಾವ ಇಂದ್ರಿಯ ಸುಖ ಇದೆ ಅದು ದುಃಖದ ಜೊತೆಗೆ ಬರೋದಿದೆ. ವಾಸ್ತವಿಕವಾಗಿ ಅದು ಸುಖ ಅಲ್ಲ, ಸುಖದ ರೀತಿಯಾಗಿ ಆಭಾಸ ಆಗುತ್ತೆ. ಹಾಗಾಗಿ 100ಕ್ಕೆ 100% ಸುಖ ಅಂತೂ ಅತೀಂದ್ರಿಯ ಸುಖ ಇದೆ. ನಮಗೆ ಯಾವತ್ತೂ ಗೊತ್ತೇ ಇಲ್ಲ, ಅತೀಂದ್ರಿಯ ಸುಖದ ವಿಚಾರವನ್ನೇ ಕೇಳಿಲ್ಲ ನಾವು. ಅತೀಂದ್ರಿಯ ಸುಖದ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಿಲ್ಲ. ಸುಖ ಬೇಕಾಗಿದೆ, ಆದರೆ ಸುಖ ಯಾವ ರೀತಿಯಾಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ತೋ ಹೇಳ್ತಾರೆ, ಅನಾದಿ ಕಾಲದ ನನ್ನ ಯಾವ ಈ ವ್ಯರ್ಥ ಪ್ರಯತ್ನಗಳಿದೆ ಇದರಿಂದ ನನ್ನ ದುಃಖ ದೂರ ಆಗೋದಿಲ್ಲ. ಹಾಗಾದರೆ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಈ ನನ್ನ ಅನಾದಿ ಕಾಲದ ದುಃಖ ಯಾವುದರಿಂದ ದೂರ ಆಗುತ್ತೆ? ದುಃಖ ದೂರ ಆಗೋ ಉಪಾಯ ಏನು? ರಾಮಬಾಣ ಉಪಾಯವನ್ನು ಹೇಳುತ್ತಿದ್ದಾರೆ. ಪ್ರಪಂಚದಲ್ಲಿ ಯಾರು ಈ ಉಪಾಯವನ್ನು ಹೇಳೋದಿಲ್ಲ, ಫಾರ್ಮುಲಾ ಕೊಡ್ತಾ ಇದ್ದಾರೆ. ಏನು ನಿಶುಲ್ಕವಾಗಿ ಪ್ರತಿಯೊಂದು ಪ್ರಾಣಿಗೂ, ಏನಕ್ಕೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್ ಆ್ಯಂಡ್ ಕ್ರೀಡ್, ಎಲ್ಲ ಜೀವಿಗಳಿಗೂ ದುಃಖ ದೂರ ಮಾಡಲಿಕ್ಕೆ ಒಂದೇ ಉಪಾಯ ಇದೆ. ಏನು ಹೇಳ್ತಾರೆ, ರಾಮಬಾಣ ಉಪಾಯವನ್ನು ಕೊಡ್ತಾ ಇದ್ದಾರೆ.
ಎಲ್ಲರಿಗೂ ಒಂದೇ ಉಪಾಯ ಇದೆ. ಎಷ್ಟು ನಾವು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಎಲ್ಲೆಲ್ಲೋ ಹೋಗುತ್ತೇವೆ. ಏನೇನು ಮಾಡಿ ಸಂಸಾರದಲ್ಲಿ ನೋಡ್ತೀವಲ್ಲ, ಆ ಬೆಟ್ಟ ಹತ್ತು, ಈ ಬೆಟ್ಟ ಹತ್ತು, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ, ಇನ್ನು ಆ ಡಾಕ್ಟ್ರು, ಈ ಡಾಕ್ಟ್ರು, ಅದು ಇದು ಏನೇನೆಲ್ಲ ಮಾಡ್ತೇವೆ. ಜೀವನ ಪೂರ್ತಿ ಸಂಘರ್ಷವನ್ನು ಮಾಡ್ತಾ ಇರ್ತೇವೆ ದುಃಖ ದೂರ ಮಾಡಲಿಕ್ಕೆ. ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ವಾಕ್ಯದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮುಗಿಸ್ಬಿಡ್ತಾರೆ. ಏನು ಹೇಳ್ತಿದ್ದಾರೆ, ನಿನ್ನ ಅನಾದಿ ಕಾಲದ ಎಲ್ಲ ಪ್ರಯತ್ನಗಳು ವ್ಯರ್ಥ ಇದೆ, ಮುಗೀತು. ನಾನಿನ್ನು ಮುಂದೇನು ಮಾತಾಡಂಗಿಲ್ಲ. ಅಜ್ಞಾನಿಯ ಯಾವೆಲ್ಲ ಪ್ರಯತ್ನಗಳಿದೆ ಎಲ್ಲವೂ ವ್ಯರ್ಥ ಇದೆ. ಮತ್ತು ಮುಂದೆ ಹೇಳ್ತಾರೆ, ಹಾಗಾದರೆ ಸುಖ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ, ದುಃಖ ದೂರ ಮಾಡಲಿಕ್ಕೆ ಉಪಾಯ ಏನಿದೆ? ಹೇಳ್ತಾರೆ, ಸುಖ ಪ್ರಾಪ್ತಿಗೋಸ್ಕರ, ದುಃಖ ದೂರ ಮಾಡಲಿಕ್ಕೋಸ್ಕರ ಸಪ್ತ ತತ್ವಗಳ ಸರಿಯಾದ ಜ್ಞಾನ, ಸರಿಯಾದ ಶ್ರದ್ಧೆ, ಇದು ನಿಜವಾಗಿ ನಿನ್ನ ಅನಾದಿ ಕಾಲದ ದುಃಖವನ್ನು ದೂರ ಮಾಡುತ್ತೆ. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಏನು ಉಪಾಯ ಕಲ್ಪನೆ ಮಾಡ್ಕೊಂಡಿದ್ದೀವಿ ನಾವು? ನಮ್ಮ ದುಃಖ ದೂರ ಮಾಡುವಂತಹ ಉಪಾಯ ಏನು ಹೇಳ್ತಿದ್ದಾರೆ ಆಚಾರ್ಯರು? ನಮಗೆ ಇದರ ಕಲ್ಪನೆ ಇದೆಯೇನು? ದುಃಖ ದೂರ ಮಾಡೋ ಉಪಾಯ ಏನಿದೆ? ಯಾವುದರಿಂದ ದುಃಖ ದೂರ ಆಗುತ್ತೆ? ದುಃಖ ದೂರ ಸಪ್ತ ತತ್ವಗಳ ಸರಿಯಾದ ಶ್ರದ್ಧೆ, ಸರಿಯಾದ ಜ್ಞಾನದಿಂದ ದುಃಖ ದೂರ ಆಗುತ್ತೆ. ಅರ್ಥ ಆಗಲಿಲ್ಲ ನಮಗೆ. ಸಪ್ತ ತತ್ವಗಳ ಸರಿಯಾದ ಶ್ರದ್ಧೆಯಿಂದ, ಸರಿಯಾದ ಜ್ಞಾನದಿಂದ, ಇದಕ್ಕೇನಂತ ಕರೆದ್ರು? ಪ್ರಯೋಜನಭೂತ ಸಪ್ತ ತತ್ವಗಳ ಶ್ರದ್ಧೆಯಿಂದ, ಸರಿಯಾದ ಶ್ರದ್ಧೆ ಮತ್ತು ಸರಿಯಾದ ಜ್ಞಾನದಿಂದ ನನ್ನ ಅನಾದಿ ಕಾಲದ ದುಃಖ ದೂರ ಆಗುತ್ತೆ. ದುಃಖಗಳೇ ಪ್ರತಿದಿನ, ಪ್ರತಿ ಸಮಯ ದುಃಖಗಳೇ ಇದೆ ತಾನೇ ನಮ್ಮ ಜೀವನದಲ್ಲಿ. ದುಃಖಗಳ ವರ್ಣನೆ ಮಾಡೋದು ಬೇಕಿದೆಯೇನು? ದುಃಖ ವರ್ಣನೆ ಮಾಡೋದು ಬೇಕಾಗಿಲ್ಲ. ದುಃಖಗಳು ಒಂದರ ಮೇಲೆ ಒಂದು ಪ್ರತಿದಿನ ಇದೆ ನಮಗೆ. ಹಾಗಾದರೆ ಉಪಾಯ ಏನಿದೆ? ಉಪಾಯ ದುಃಖವನ್ನು ದೂರ ಮಾಡೋದಿಲ್ಲ. ಯಾಕಂದರೆ ಸುಖ ಎಲ್ಲಿದೆ? ಸುಖ ಪರಿಣಾಮಗಳಲ್ಲಿದೆ. ಹಾಗಾದರೆ ದುಃಖ ಎಲ್ಲಿದೆ? ದುಃಖ ಕೂಡ ಪರಿಣಾಮಗಳಲ್ಲಿದೆ, ನಮ್ಮ ಚಿಂತನೆಯಲ್ಲಿದೆ, ನಮ್ಮ ವಿಚಾರಗಳಲ್ಲಿದೆ. ಎಲ್ಲವೂ ಸಂಸಾರ ಮೋಕ್ಷಗಳೆಲ್ಲವೂ ಜೀವಯ ವಿಚಾರದಲ್ಲಿ ಮಾತ್ರ ಇದೆ. ಹಾಗಾಗಿ ಯಾವುದರಿಂದ ಸುಖ ಸಿಗಲಿಕ್ಕೆ ಸಾಧ್ಯ ಇದೆ? ವಿಚಾರಗಳಿಂದನೇ. ಹಾಗಾದರೆ ಸರಿಯಾದ ವಿಚಾರಗಳು ಯಾವುದರಿಂದ ಸಿಗುತ್ತೆ? ಈ ಸಪ್ತ ತತ್ವಗಳ ಸರಿಯಾದ ಶ್ರದ್ಧೆ, ಪ್ರಯೋಜನಭೂತ. ಪ್ರಯೋಜನಭೂತ ಅಂದರೆ ಏನು? ಈ 7 ತತ್ವಗಳಿಗೆ ಪ್ರಯೋಜನಭೂತ ಅಂದರು. ತತ್ವಗಳೆಷ್ಟಿದೆ? ತತ್ವಗಳೆಷ್ಟಿದೆ ಅಂತ ಹೇಳಿದ್ರೆ ಏನು ಹೇಳ್ತೀವಿ ನಾವು? ತತ್ವಗಳು 7 ಇದೆ. ತತ್ವಗಳು 7 ಇಲ್ಲ, ತತ್ವಗಳ ಅನಂತ ಇದೆ. ಏನು ಹೇಳ್ತಾರೆ? ತತ್ವಗಳ ಅನಂತ ಇದೆ, ಆದರೆ ಪ್ರಯೋಜನಭೂತ ತತ್ವಗಳು 7 ಇದೆ. 7ರಲ್ಲೂ ವ್ಯತ್ಯಾಸ ಇದೆ. ತತ್ವಗಳು ಅನಂತ ಇದೆ. ನಾವು ಜೀವ ಅಥವಾ 6 ದ್ರವ್ಯಗಳ ಚರ್ಚೆ ಮಾಡುವಾಗ ಚರ್ಚೆ ಮಾಡಿದ್ದಿತ್ತಲ್ಲ, ದ್ರವ್ಯಗಳೆಷ್ಟಿದೆ? ದ್ರವ್ಯಗಳು ಸಂಖ್ಯಾ ಅಪೇಕ್ಷೆಯಿಂದ ಅನಂತ ಇದೆ, ಜಾತಿ ಅಪೇಕ್ಷೆಯಿಂದ 6 ಇದೆ. ಹಾಗೇ ದ್ರವ್ಯಗಳು ಅನಂತ ಇರೋದ್ರಿಂದ ದ್ರವ್ಯದಲ್ಲಿನ ತತ್ವಗಳು ಕೂಡ ಅನಂತ ಇವೆ. ಆದರೆ ಪ್ರಯೋಜನಭೂತ ದ್ರವ್ಯ ತತ್ವಗಳು ಎಷ್ಟಿದೆ? ಪ್ರಯೋಜನಭೂತ ತತ್ವಗಳು 7 ಇದೆ. ಪ್ರಯೋಜನಭೂತ ತತ್ವಗಳಂದ್ರೆ ಏನು? ಪ್ರಯೋಜನಭೂತ ತತ್ವಗಳು ಅಂದರೆ ಯಾವುದರಿಂದ ದುಃಖ ದೂರ ಆಗುತ್ತೆ ಹಾಗೂ ವಾಸ್ತವಿಕ ಸುಖದ ಪ್ರಾಪ್ತಿಯಾಗುತ್ತೆ. ಏನು ಹೇಳ್ತಾರೆ? ಪ್ರಯೋಜನ ಅಂದರೆ ಏನು? ಶಾಸ್ತ್ರದಲ್ಲಿ ಪ್ರಯೋಜನ ಶಬ್ದ ಬರುತ್ತಲ್ಲ ತತ್ವಗಳ ಸಂದರ್ಭದಲ್ಲಿ. ಪ್ರಯೋಜನದ ಅರ್ಥ ಏನು? ಪ್ರಯೋಜನ ಶಬ್ದದ ಅರ್ಥ, ಪ್ರಯೋಜನ ಶಬ್ದದ ಅರ್ಥ ನಿಜವಾದ ಸುಖ ಪ್ರಾಪ್ತಿ ಅಥವಾ ದುಃಖ ದೂರ ಮತ್ತು ಸುಖ ಪ್ರಾಪ್ತಿ. ಇದೇನಿದೆ? ಇದು ನಮ್ಮ ನಿಜವಾದ ಪ್ರಯೋಜನ ಇದೆ. ಏನು? ಪ್ರತಿಯೊಂದು ಜೀವಿಯ ನಿಜವಾದ ಪ್ರಯೋಜನ ಏನು?
ದುಃಖ ದೂರ ಮಾಡೋದು ಮತ್ತೆ ಸುಖ ಪ್ರಾಪ್ತಿ ಮಾಡ್ಕೊಳ್ಳೋದು. ಇನ್ನು ಇದಕ್ಕೋಸ್ಕರ ಅವನು ಯಾವುದ್ಯಾವುದು ದಾರಿಯನ್ನು ಚೂಸ್ ಮಾಡ್ಕೋತಾನೆ, ಇದು ಅವನ ಅಜ್ಞಾನವನ್ನು ಅವಲಂಬಿಸುತ್ತೆ. ಆಯಾ ಜೀವಿಯಲ್ಲಿ ಎಷ್ಟು ಘೋರವಾದ ಅಜ್ಞಾನ ಇದೆ ಅಷ್ಟು ವಿರುದ್ಧವಾದ ಉಪಾಯವನ್ನು ಮಾಡ್ತಾನೆ. ಮತ್ತು ಯಾವ ಜೀವಿಯಲ್ಲಿ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇದೆ ಆ ಜೀವ ಸರಿಯಾದ ಉಪಾಯವನ್ನು ಮಾಡ್ತಾನೆ. ಸರಿಯಾದ ಉಪಾಯ ಏನಿದೆ? ಸರಿಯಾದ ಉಪಾಯ ಸಪ್ತ ತತ್ವಗಳನ್ನು ತಿಳಿದು ಅವುಗಳ ಸಮ್ಯಕ್ ಶ್ರದ್ಧೆಯನ್ನು ಮಾಡೋದೇ ನಿಜವಾಗಿ ನಮ್ಮ ದುಃಖ ದೂರವನ್ನು ಮಾಡೋದಕ್ಕೆ ನಿಜವಾದ ಉಪಾಯ ಇದೆ. ನಾವು ಶಾಸ್ತ್ರವನ್ನು ಓದುವಾಗ ಅಥವಾ ಧರ್ಮದ ವಿಚಾರವನ್ನು ಕೇಳುವಾಗ ಅನೇಕ ಜನರಿಗೆ ಏನನ್ಸುತ್ತೆ, ಅರೆ ಪಂಡಿತ್ಜಿ ನೀವು ಏನಾದರೂ ಒಳ್ಳೆ ವಿಚಾರ ಹೇಳಿ, ಪೂಜೆ ಹೆಂಗೆ ಮಾಡ್ಬೇಕು ಹೇಳಿ, ಅಭಿಷೇಕ ಹೆಂಗೆ ಮಾಡ್ಬೇಕು ಹೇಳಿ, ಇದೇನು ಈ ತತ್ವಫತ್ತು ಇದೆಲ್ಲ ಏನು ಹೇಳಿ, ಇದೆಲ್ಲ ನಮಗೇನು ಅರ್ಥ ಆಗೋದಿಲ್ಲ, ಇದೆಲ್ಲ ಏನು ಹೇಳಬೇಡಿ ನಮಗೆ, ನಮಗೆ ಮೂಲ ವಿಚಾರಗಳನ್ನು ಹೇಳಿ. ಇಂತಹ ಜೀವಿಗಳಿದೆ. ನಾನು ಪ್ರವಚನ ಮಾಡಲಿಕ್ಕೆ ಬೇರೆ ಬೇರೆ ಕಡೆಗೆ ಅಲ್ಲಿನ ಜನರು ಈ ಥರ ರಿಕ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ನೀವು ಪ್ರವಚನ ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ಕಲಿಸ್ತೀರಾ, ಆದರೆ ಈ ತತ್ವತ್ತು ಎಲ್ಲ ಮಾತುಗಳು, ಈ ತತ್ವ ಆತ್ಮ ಎಲ್ಲ ಏನು ಬೇಡ. ಏನು ಬೇಕಾಗಿದೆ? ನೀವು ಏನು ಮಾಡ್ಬೇಕು ಅದನ್ನ ಹೇಳಿ, ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಏನ್ ಮಾಡೋದಿದೆ? ಏನ್ ಮಾಡಿದ್ರೆ ದುಃಖ ದೂರ ಆಗುತ್ತೆ? ಅರೆ ಯಾವ ಅನ್ಯ ವಿಚಾರಗಳಿದೆ, ಪೂಜೆ ಇದೆ, ಸ್ವಾಧ್ಯಾಯ, ಅನ್ಯ ಯಾವ ವಿಚಾರಗಳಿದೆ ಅದೆಲ್ಲವೂ ಕೂಡ ಈ ತತ್ವಗಳ ಅಂತರ್ಗರ್ಭಿತವಾದಂತಹ ವಿಚಾರವೇ ಇದೆ. ಆ ಪೂಜೆಯಲ್ಲೂ ಸಪ್ತ ತತ್ವಗಳೇ ಇದೆ. ತತ್ವ ಅಂದ್ರೆ ಏನು? ತಸ್ಯ ಭಾವ ತತ್ವಂ, ತಸ್ಯ ಭಾವಸ್ತತ್ವಂ. ಆಯಾ ವಸ್ತುವಿನ ಯಾವ ಭಾವ ಇದೆ ಅದು ತತ್ವ ಇದೆ. भाव माने वो हिंदी वाला भाव नहीं, क्या भाव दिया, वो वाला भाव नहीं. भाव ಅಂದ್ರೆ ಅದರ ಸ್ವಭಾವ. ನಾವು ಚರ್ಚೆ ಮಾಡಿದ್ವಿ. ಭಾವ ಅಂದ್ರೆ ಏನು? ಸಂಸಾರದಲ್ಲಿ ಮಾತಾಡ್ತಿರ್ತೆ, ಇದ್ರಲ್ಲಿ ಏನ್ ತತ್ವ ಇದೆ, ಏನು ತತ್ವ ಇಲ್ಲ, ಏನಿಲ್ಲ, ಸುಮ್ಮನೆ ಏನ್ ಮಾಡೋದು ಇದನ್ನ ತಗೊಂಡು. ಏನು ತತ್ವ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಇದರಿಂದ. ತತ್ವ ಅಂದ್ರೆ ಏನು? ತತ್ವ ಅಂದ್ರೆ ದ್ರವ್ಯದ ಮೂಲ ಸ್ವಭಾವ. ತತ್ವ ಎರಡು ಪ್ರಕಾರವಿದೆ. ಒಂದು ತ್ರೈಕಾಲಿಕ ಸ್ವಭಾವ, ಇನ್ನೊಂದು ತಾತ್ಕಾಲಿಕ ಸ್ವಭಾವ. ಎರಡಾಯ್ತಲ್ಲ, ತ್ರೈಕಾಲಿಕ ಸ್ವಭಾವ ಮತ್ತೆ ತಾತ್ಕಾಲಿಕ ಸ್ವಭಾವ. ಈ ಯಾವ ಸಪ್ತ ತತ್ವಗಳು ಇದೆಯಲ್ಲ, ಇದನ್ನ ನಾವು ಕೇಳಿರ್ಬೋದು. ನಾವು ಇದನ್ನ ಎರಡು ಭಾಗದಲ್ಲಿ ವಿಭಾಗ ಮಾಡ್ತೇವೆ. ಒಂದು ಜೀವ ತತ್ವ, ಇನ್ನೊಂದು ಅಜೀವ ತತ್ವ. ಮುಖ್ಯವಾಗಿ ಎರಡೇ ತತ್ವಗಳಿದೆ. ನಾನೇನು ಹೇಳ್ತಾ ಇದ್ದೇನೆ, ಮುಖ್ಯವಾಗಿ ಎರಡು ತತ್ವಗಳು ಇಲ್ಲ, ಗಾಬರಿ ಆಗೋದಿಲ್ಲ. ಏನ್ ವಿಚಾರ ಹೇಳ್ತಾ ಇದ್ದೀನಿ ಅದನ್ನು ಕೇಳು. ಎರಡು ತತ್ವಗಳು ಮುಖ್ಯವಾಗಿಲ್ಲ, ಮುಖ್ಯವಾಗಿ ಒಂದೇ ತತ್ವ ಇದೆ. ಜೀವ ತತ್ವ ಒಂದೇ ಇದೆ, ಉಳಿದಿದ್ದೆಲ್ಲ ಜೀವ ತತ್ವದ್ದೇ ವಿಶೇಷ ಇದೆ. ಏನು ಹೇಳ್ತಿದೆ? ಅಜೀವ ತತ್ವ ಕೂಡ ಜೀವ ತತ್ವದಿಂದನೇ ನಿರ್ಮಾಣ ಆಗಿದೆ. ಅರ್ಥ ಆಗ್ತಾ ಇಲ್ಲ? ಎರಡು ಪ್ರಕಾರದ ತತ್ವಗಳಿದೆ. ಒಂದು ತ್ರೈಕಾಲಿಕ ತತ್ವ, ಒಂದು ತಾತ್ಕಾಲಿಕ ತತ್ವ. ಯಾವ ಅಜೀವ ಇದೆ, ಅಜೀವ ಕೂಡ ಯಾವ ದ್ರವ್ಯ ಅಲ್ಲ ಅಜೀವ ಅನ್ನುವಂಥದ್ದು. ಅಜೀವ ಅನ್ನೋದು ತತ್ವ ಇದೆ. ಅಜೀವ ಅಂದ್ರೆ ಯಾವುದು ತತ್ವಕ್ಕೆ? ಯಾವುದ್ರಲ್ಲಿ ಜ್ಞಾನ ದರ್ಶನ ಇಲ್ಲ ಅದು ಅಜೀವ. ಹಾಗಾದ್ರೆ ಯಾವುದ್ರಲ್ಲಿ ಜ್ಞಾನ ದರ್ಶನ ಇಲ್ಲ? 5 ದ್ರವ್ಯಗಳಿದೆ. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಲ್ಲಿ ಇದೆಲ್ಲವೂ ಜೀವ ದ್ರವ್ಯದ ವಿಸ್ತಾರ ಇದೆ. 6 ದ್ರವ್ಯ ಚರ್ಚೆ ಮಾಡ್ಕೊಂಡ್ ಬಂದಿದ್ದೀವಲ್ಲ ನಾವು. 6 ದ್ರವ್ಯಗಳಲ್ಲಿ 6 ದ್ರವ್ಯಗಳ ಪ್ರತ್ಯೇಕವಾದ ಚರ್ಚೆಯನ್ನು ಮಾಡಿದ್ರು.
ಆದ್ರೆ ಸಪ್ತತತ್ವಗಳಲ್ಲಿ ನಿಜವಾಗಿ ಯಾವುದು ಮಹತ್ವಪೂರ್ಣ ಇದೆ ಅಂದ್ರೆ ಒಂದು ಜೀವತತ್ವನೇ ಮಹತ್ವಪೂರ್ಣ ಇದೆ. ಆ ಜೀವತತ್ವದ ವಿಸ್ತೃತ ರೂಪವೇ ಈ ಅಜೀವ ತತ್ವ ಇದೆ. आदरे जीव के अनसते ये तत्व की बातें हमें समझ में नहीं आती है ना. ಈ ತತ್ವದ ವಿಚಾರವನ್ನ ಕೇಳಕ್ಕೆ ಜೀವ ತಯಾರಿಲ್ಲ, ಎಲ್ಲ ಮಾಡ್ಲಿಕ್ಕೆ ತಯಾರಿದ್ದಾನೆ. ಆದ್ರೆ ಯಾವ ತತ್ವದ ವಿಚಾರ ಇದೆ ಅದನ್ನು ಮಾತ್ರ ಮಾಡ್ಲಿಕ್ಕೆ ತಯಾರಾಗುವುದಿಲ್ಲ. ಆದ್ರೆ ನಿಜವಾಗಿ ನಾವು ನೋಡಕ್ ಹೋದ್ರೆ ಯಾವ ಸುಖ ಪ್ರಾಪ್ತಿಯ ಪ್ರಯತ್ನ ಇದೆ ಅದು ನಾವೆಲ್ಲರೂ ಮಾಡ್ತಿದೀವಿ ತಾನೆ. ಹಾಗಾದ್ರೆ ನಮಗೆ ಸುಖ ಬೇಕಾಗಿದೆಯೋ ಬೇಡವಾಗಿದೆಯೋ? ಈ ಸುಖ ಬೇಕಾಗಿದೆ. ಹಾಗಾದ್ರೆ ಆಚಾರ್ಯ ಹೇಳ್ತಾರೆ ಸುಖ ಬೇಕಾದ್ರೆ ಜೀವ ದ್ರವ್ಯವನ್ನ ತಿಳಿಬೇಕಾಗುತ್ತೆ. ಯಾಕಂದ್ರೆ ಜೀವ ತತ್ವದಲ್ಲಿಯೇ ಸುಖ ಇದೆ. ನನಗೊಂದು ವೇಳೆ ಸುಖ ಬೇಕಾಗಿದ್ರೆ ನಾನು ಜೀವ ತತ್ವವನ್ನ ತಿಳಿಲೇಬೇಕು. ಯಾಕಂದ್ರೆ ಜೀವ ತತ್ವದಲ್ಲಿಯೇ ಸುಖ ಇದೆ, ವಸ್ತುಗಳಲ್ಲಿ ಸುಖ ಇಲ್ಲ, ಸಂಯೋಗದಲ್ಲಿ ಸುಖ ಇಲ್ಲ. ಹಾಗಾದ್ರೆ ಯಾರಿಗೆ ಸುಖ ಬೇಕಾಗಿದೆ, ಯಾರು ದುಃಖವನ್ನ ದೂರ ಮಾಡಬೇಕಾಗಿದೆ, ಅವರು ಜೀವ ತತ್ವವನ್ನ ತಿಳಿಲೇಬೇಕಾಗುತ್ತೆ. ಹಾಗಾಗಿ ಜೀವ ತತ್ವ ತಿಳಿಬೇಕು. ಮತ್ತೆ ಹೇಳ್ತಾರೆ ಜೀವ ತತ್ವವನ್ನ ತಿಳಿದ್ರೆ ಮಾತ್ರ ಸಾಕಾಗೋದಿಲ್ಲ, ನಿಂಗೆ ಭ್ರಮೆ ಆಗಬಾರ್ದಲ್ಲ. ಅನೇಕ ಸಲಿ ಅಜೀವ ತತ್ವವನ್ನೇ ಜೀವತತ್ವ ಅಂತ ಭ್ರಮೆ ಆಗ್ಬಿಡುತ್ತೆ. ಭ್ರಮೆ ಆಗುತ್ತಲ್ಲ. ಮೋಸಂಬಿ ಇದೆ ಮತ್ತೆ ಕಿತ್ಲೆ ಇದೆ, ಎರಡರಲ್ಲೂ ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ. ಒಂದನ್ನ ತರಬೇಕಾದ್ರೆ ಎರಡರ ಪರಿಚಯನೂ ಆಗಿರ್ಬೇಕು, ಇಲ್ಲಂದ್ರೆ ತರೋದು ಸಾಧ್ಯ ಇಲ್ಲ. ಹಾಗೆ ಜೀವ ತತ್ವವನ್ನ ಗ್ರಹಿಸಬೇಕು ಅಂದ್ರೆ ಅಜೀವದ ಸ್ವರೂಪನು ಗೊತ್ತಿರ್ಬೇಕು, ಇಲ್ಲಂದ್ರೆ ಅಜೀವವನ್ನೇ ಜೀವ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಅಜೀವ ತತ್ವವನ್ನು ತಿಳಿಬೇಕಾಗುತ್ತೆ. ಇದು ಎರಡು ತತ್ವ ಅಂತೂ ನಾವು ತಿಳಿತೇವೆ. ಓಕೆ, ಎರಡು ತತ್ವ ಆದ್ರೂ ನಮ್ಗೆ ಅರ್ಥ ಆಗುತ್ತೆ. ಎರಡು ತತ್ವವನ್ನ ನಾವು ತಿಳಿಲಿಕ್ಕೆ ರೆಡಿ ಇದ್ದೇವೆ. ಇಷ್ಟು ಎರಡು ತತ್ವಗಳನ್ನ ತಿಳಿದ್ರೆ ಸುಖ ಸಿಗತ್ತೇನೋ ಹೇಳ್ತಾರೆ. ಇಷ್ಟೇ ಇಲ್ಲ. ಈ ಯಾವ ನಿನಗೆ ಸುಖ ಬೇಕಾಗಿದೆ, ಈ ಸುಖ ಎಷ್ಟು ಪರ್ಸೆಂಟ್ ಬೇಕಾಗಿದೆ? 100% 100% ಸುಖ ಎಲ್ಲಿದೆ ಗೊತ್ತಿದೆಯೇನೋ ನಿಂಗೆ? 100% ಸುಖ ಮೋಕ್ಷದಲ್ಲಿದೆ. ಮತ್ತು ಮೋಕ್ಷವನ್ನೇ ತಿಳಿದೇ ಇದ್ರೆ ನಿನಗೆ 100% ಸುಖ ಹೆಂಗ್ ಸಿಗತ್ತೆ? ಅಚ್ಚಾ, ಮೋಕ್ಷದ ಹೆಸರೇನೋ ನಾವು ಕೇಳಿದ್ದೇವೆ. ಆಯ್ತು, ಮೋಕ್ಷನು ತಿಳ್ಕೊಂಡ್ಬಿಡೋಣ, ತೊಂದರೆ ಇಲ್ಲ. ಮೋಕ್ಷದ ಹೆಸರು ತುಂಬಾ ಕೇಳಿದೀವಿ ನಾವು. ಎಲ್ಲಿ ಕೇಳಿದೀವಿ? ಸ್ಮಶಾನ ಭೂಮಿಯಲ್ಲಿ ಮೋಕ್ಷಧಾಮ್, ಮೋಕ್ಷಪುರಿ. ಅದೇ ಅದೇ ಅದು ಮೋಕ್ಷ ಅಲ್ಲ. ವಾಸ್ತವಿಕವಾಗಿ ಮೋಕ್ಷದ ವಿಚಾರವನ್ನು ತಿಳಿಲೇಬೇಕಾಗತ್ತೆ. ಓಕೆ, ಇದು ಮೂರಂತೂ ತಿಳಿದ್ರೆ ಸುಖ ಸಿಗತ್ತೆ ತಾನೆ. ಅರೆ, ನಿನಗೆ ಶಾಶ್ವತ ಸುಖ ಮೋಕ್ಷ ಬೇಕಾಗಿದೆ. ಮತ್ತು ಮೋಕ್ಷ ಯಾವ ದಾರಿಯಿಂದ ಹೋದ್ರೆ ಸಿಗತ್ತೆ, ಆ ದಾರಿ ಗೊತ್ತಿದೆಯೇನೋ ನಿಂಗೆ? ಮೋಕ್ಷ ಯಾವ ದಾರಿಯಿಂದ ಹೋದ್ರೆ ಸಿಗುತ್ತೆ ಅಂದ್ರೆ ಮೋಕ್ಷ ಸಂವರ ನಿರ್ಜರೆಯ ದಾರಿಯಿಂದ ಹೋದ್ರೆ ಸಿಗುತ್ತೆ. ಯಾರು ಸಂವರ ನಿರ್ಜರೆಯ ಮಾರ್ಗದಿಂದ ಹೋಗುತ್ತಾರೆ ಅವರಿಗೆ ನಿಜವಾಗಿ ಮೋಕ್ಷ ಸಿಗುತ್ತೆ. ಹಾಗಾಗಿ ಸಂವರ ನಿರ್ಜರೆಯನ್ನ ತಿಳಿಯೋದು ಕೂಡ ಅವಶ್ಯಕ ಇದೆ. ಆಯ್ತು, ಇನ್ನೇನ್ ಮಾಡೋದು? ಇದು 5 ತತ್ವಗಳನ್ನ ತಿಳಿತೇವೆ: ಜೀವ, ಅಜೀವ, ಮೋಕ್ಷ, ಸಂವರ, ನಿರ್ಜರ. ಇವಾಗಾದ್ರೂ ನನಗೆ ನಿಜವಾದ ಸುಖ ಸಿಗುತ್ತೆ ತಾನೆ? ಹೇಳ್ತಾರೆ, ನಿನಗೆ ಯಾವ ದಾರಿಯಲ್ಲಿ ನೀನು ಹೋಗ್ತಾ ಇದೀಯಾ ಆ ದಾರಿಯ ನಾಲೆಜ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ. ದಾರಿ ಮಧ್ಯದಲ್ಲಿ ಡೈವರ್ಷನ್ಗಳು ಸಿಗುತ್ತೆ, ದಾರಿ ಮಧ್ಯದಲ್ಲಿ ಟರ್ನ್ಗಳು, ತಿರುವುಗಳು ಸಿಗುತ್ತೆ. ಅದರಲ್ಲಿ ನೀನ್ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ರೆ, ಒಂದು ಟರ್ನ್ ಬೇರೆ ಕಡೆಗೆ ತಗೊಂಡ್ಬಿಟ್ರೆ ನೀನು ಹೋಗೋ ಗಂತವ್ಯಕ್ಕೆ ಹೋಗಕ್ಕಾಗೋದಿಲ್ಲ.
ಹಾಗಾಗಿ ಯಾವ್ದ್ಯಾವುದು ನನ್ನ ಮಾರ್ಗ ಅಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗ್ಬೇಕಾಗತ್ತೆ. ಆಶ್ರವ್ ಬಂದ್ ಇನ್ನ ಹೆಸರೇ ಕೇಳಿರಿದ್ದಿಲ್ಲ ಜೀವ. ಆಶ್ರವ್ 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 ಇದೇನೋ ತುಂಬಾ ಕಠಿಣವಾದ ಶಬ್ದ ಇದೆ ಅಂತ ಅನ್ಸುತ್ತೆ ಜೀವಕ್ಕೆ. ಏನು ಕಠಿಣ ಇಲ್ಲ. ಯಾವ ಮೋಕ್ಷ ಮಾರ್ಗದ ಮೋಕ್ಷದ ದಾರಿ ಇದೆ, ಆ ಸಂವರ ನಿರ್ಜರೆಯ ದಾರಿಯಲ್ಲಿ ಆಶ್ರವ ಬಂಧಗಳು ಬಂದು ಬಿಟ್ರೆ ಅನೇಕ ಸಲಿ ಆಶ್ರವ ಬಂಧಗಳನ್ನೇ ಸಂವರ ನಿರ್ಜರ ಅನ್ಕೊಂಡ್ಬಿಡ್ತಾನೆ ಜೀವ. ಏನ್ ಹೇಳ್ತಾರೆ, ಆಶ್ರವ ಬಂಧಗಳಲ್ಲಿ ಜೀವಕ್ಕೆ ಸಂವರ ನಿರ್ಜರೆಯ ಆಭಾಸ ಆಗ್ಬಿಡುತ್ತೆ. ಆಶ್ರವ ಇದೆ ಆದ್ರೆ ಇವನಿಗೆ ಸಂವರ ಅನ್ಸುತ್ತೆ, ಆಶ್ರವ ಇದೆ ಆದ್ರೆ ಇವನಿಗೆ ನಿರ್ಜರ ಅನ್ಸುತ್ತೆ. ನಿನಗೆ ನಿಜವಾದ ಸಂವರ ನಿರ್ಜರೆಯ ಮಾರ್ಗ ಗೊತ್ತಾಗಬೇಕಾದ್ರೆ ಆಶ್ರವ ಬಂಧವನ್ನು ತಿಳಿಲೇಬೇಕಾಗತ್ತೆ. ಇವಾಗ ಹೇಳು, ನೀನು ಎಷ್ಟು ತತ್ವಗಳನ್ನ ತಿಳಿಲಿಕ್ಕೆ ರೆಡಿ ಇದೆಯಾ? ಯಾರಿಗೆ ನಿಜವಾದ ಸುಖ ಬೇಕಾಗಿದೆ 7 ತತ್ವಗಳನ್ನ ತಿಳಿಲೇಬೇಕಾಗುತ್ತೆ. ಯಾಕಂದ್ರೆ ಪ್ರಯೋಜನಭೂತ ತತ್ವಗಳು 7 ಇದೆ. ಹಾಗ ನೋಡಿದ್ರೆ ಪ್ರಪಂಚದಲ್ಲಿ ಅನಂತ ತತ್ವಗಳಿದೆ. ಆಚಾರ್ಯರು ನಮ್ಮ ಕೆಲಸವನ್ನು ತುಂಬಾ ಸುಲಭ ಮಾಡಿಬಿಟ್ಟಿದ್ದಾರೆ. ಪ್ರಪಂಚದಲ್ಲಿನ ಅನಂತ ತತ್ವಗಳನ್ನ ನಾನು ಅಭ್ಯಾಸ ಮಾಡ್ಲಿಕ್ಕೆ ಕುಳಿತಿದ್ದಿದ್ರೆ ಎಂತಹ ಭಯಂಕರವಾದಂತಹ ದುಃಖ ಆಗೋದು ನನಗೆ. ಯಾಕಂದ್ರೆ ಪ್ರಪಂಚದ ಎಲ್ಲಾ ತತ್ವಗಳನ್ನು ತಿಳಿಬೇಕಲ್ಲ. ಆದ್ರೆ ಆಚಾರ್ಯರು ನಮ್ಮ ಕೆಲಸವನ್ನು ತುಂಬಾ ಸುಲಭ ಮಾಡಿದ್ದಾರೆ. ಪ್ರಯೋಜನಭೂತವಾದಂತಹ ತತ್ವಗಳಂತೂ 7 ಮಾತ್ರ ಇದೆ. ಮತ್ತು ಪ್ರಯೋಜನ ಯಾವುದು? ದುಃಖ ದೂರಾಗಿ ನಿಜವಾದ ಸುಖ ಪ್ರಾಪ್ತಿ ಮಾಡುವಂತಹ ಯಾವ ಪ್ರಯೋಜನ ಇದೆ ಅದಕ್ಕೋಸ್ಕರ 7 ತತ್ವಗಳಿದೆ. ಅದನ್ನ ತಿಳಿದ್ರೆ ಸಾಕು, ಈ ಜೀವಕ್ಕೆ ನಿಜವಾದ ಸುಖ ದೊರೆಯುತ್ತೆ. ನಾನು ಹೇಳಿದ್ನಲ್ಲ 2 ಪ್ರಕಾರದ ತತ್ವಗಳಿದೆ. ಒಂದು ತ್ರೈಕಾಲಿಕ ತತ್ವ, ಒಂದು ತಾತ್ಕಾಲಿಕ ತತ್ವ. ಆಶ್ರವ ಬಂಧ, ಸಂವರ ನಿರ್ಜರ ಇದೆಲ್ಲ ತಾತ್ಕಾಲಿಕ ತತ್ವಗಳಿದೆ. ಆದ್ರೆ ಯಾವ ಜೀವ ತತ್ವ ಇದೆ ಇದು ತ್ರೈಕಾಲಿಕ ತತ್ವ ಇದೆ. ಜೀವ ತತ್ವ ಅಂದ್ರೆ ಜೀವದ ಯಾವ ಸ್ವಭಾವ ಇದೆ, ಜೀವದ ಯಾವ ಜ್ಞಾನ ದರ್ಶನ ಇದೆ, ಇದು ತ್ರೈಕಾಲಿಕ ಇದೆ. ಹಾಗಾದ್ರೆ ಕೆಲವು ತತ್ವಗಳು ತಾತ್ಕಾಲಿಕ ಇದೆ. ಅದಕ್ಕೆ ತತ್ವ ಯಾಕಂದ್ರು, ಆ ತತ್ವದ ಹೆಸರು ವಿಭಾವ ಪರಿಣತಿ. ಒಂದು ಸ್ವಭಾವ ಪರಿಣತಿ, ಇನ್ನೊಂದು ವಿಭಾವ ಪರಿಣತಿ. ಅದಕ್ಕೆ ತ್ರೈಕಾಲಿಕ ತತ್ವ ಮತ್ತು ತಾತ್ಕಾಲಿಕ ತತ್ವ ಅಂತ ಕರೀತಾರೆ. ಯಾವ ಸ್ವಾಭಾವಿಕ ಪರಿಣತಿ ಇದೆ ಅದು ತ್ರೈಕಾಲಿಕ ಇದೆ. ಈಗ ಜೀವ ತತ್ವ, ಜೀವ ದ್ರವ್ಯ 2 ವಿಚಾರಗಳು ಬಂತಲ್ಲ, ಸಮಯ ತುಂಬಾ ಬೇಗ ಆಗಿ ಹೋಗ್ಬಿಡುತ್ತೆ. ಜೀವ ತತ್ವ, ಜೀವ ದ್ರವ್ಯ, ಮತ್ತಿನ್ನೆಲ್ಲಿ ಜೀವ ದ್ರವ್ಯದ ಚರ್ಚೆ ಬರುತ್ತೆ? ಜೀವ ಪದಾರ್ಥ, ಆಮೇಲೆ ಜೀವ ಅಸ್ಥಿಕಾಯ. ನಾ ಹಿಂದೆ ಚರ್ಚೆ ಮಾಡಿದ್ದೆ ಸ್ವಲ್ಪ ನೆನಪಿದ್ರೆ. ಜೀವ ದ್ರವ್ಯ ಮತ್ತು ಜೀವ ತತ್ವದಲ್ಲಿ ಏನು ವ್ಯತ್ಯಾಸ ಇದೆ? ಇದು 4 ವಿಚಾರಗಳೆಲ್ಲಿದೆ ಇದೆಯಲ್ಲ, ಇದು ದ್ರವ್ಯ ಕ್ಷೇತ್ರ ಕಾಲಭಾವದ ಅಪೇಕ್ಷೆಯಿಂದ ಹೇಳಿರೋದಿದೆ. ಜೀವ ದ್ರವ್ಯ ಅನ್ನೋದು ದ್ರವ್ಯದ ಅಪೇಕ್ಷೆಯಿಂದ ಏನ, ಮತ್ತೆ ಜೀವ ಪದಾರ್ಥ, ಜೀವ ಪದಾರ್ಥ ಅನ್ನೋದು ಕಾಲದ ಅಪೇಕ್ಷೆಯಿಂದ, ಮತ್ತೆ ಜೀವ ಅಸ್ಥಿಕಾಯ, ಅಸ್ಥಿಕಾಯ ಕ್ಷೇತ್ರದ ಅಪೇಕ್ಷೆಯಿಂದ, ಮತ್ತೆ ಇನ್ನೊಂದು ಯಾವ್ದು ಹೇಳುತ್ತೆ ಜೀವ ತತ್ವ, ಜೀವ ತತ್ವ ಅನ್ನೋದು ಭಾವ ಅಪೇಕ್ಷೆಯಿಂದ. ದ್ರವ್ಯ ಕ್ಷೇತ್ರ ಕಾಲ ಭಾವ ಅಪೇಕ್ಷೆಯಿಂದ ಈ 4 ಜೀವಗಳ ಚರ್ಚೆ ಬಂದಿದೆ. ಈ 4 ವಿಷಯಗಳು, 4 ಶಬ್ದಗಳು ಜೀವವನ್ನೇ ಸೂಚಿಸುತ್ತೆ. ಆದ್ರೆ ಜೀವವನ್ನ ನೋಡ್ತಕ್ಕಂತಹ 4 ಪ್ರಕಾರದ ದೃಷ್ಟಿಗಳಿದೆ. ಜೀವ ದ್ರವ್ಯ ಯಾವುದಕ್ಕಂದ್ರು, ಯಾವುದು ಸಾಮಾನ್ಯ ಜೀವ ಇದೆ ಅಂದ್ರೆ ನನಗೋಸ್ಕರ ಯಾವ ಅನಂತ ಜೀವ ಇದೆ, ಆ ಅನಂತ ಜೀವಗಳೆಲ್ಲ ಜೀವ ದ್ರವ್ಯಗಳಿದೆ. ಆದ್ರೆ ನನಗೋಸ್ಕರ ನಾನು ಜೀವ ತತ್ವ ಇದೆ. ಅರ್ಥ ಆಗ್ತಿದೆಯೇನು? ಜೀವ ತತ್ವ ಮತ್ತು ಜೀವ ದ್ರವ್ಯದಲ್ಲಿ ಏನು ವ್ಯತ್ಯಾಸ ಇದೆ?
ನನಗೋಸ್ಕರ ನಾನು ಜೀವ ತತ್ವ ಇದ್ದೇನೆ. ಆದ್ರೆ ಅನ್ಯ ಜೀವಿಗಳೆಲ್ಲ ನನಗೆ ಜೀವ ದ್ರವ್ಯಗಳಿದೆ. ಜೀವದ್ರವ್ಯ ಸಾಮಾನ್ಯವಾದಂತಹ ಎಲ್ಲಾ ಪರ್ಯಾಯಗಳ ಸಹಿತವಾದಂತಹ ಒಂದು ದ್ರವ್ಯ ಇದೆ, ಸಮಗ್ರ ಸಮಷ್ಟಿ ರೂಪವಾದಂತಹ ವಸ್ತು ಇದೆ. ಆದ್ರೆ ತತ್ವ ಯಾವುದಿದೆ? ತತ್ವ ಆ ದ್ರವ್ಯದ ಸ್ವಭಾವ ಇದೆ. ಆ ಸ್ವಭಾವ ತ್ರೈಕಾಲಿಕ ಇದೆ. ಹಾಗಾದ್ರೆ ಅದು ಶುದ್ಧ ಇದೆಯೋ ಅಶುದ್ಧ ಇದೆಯೋ? ಹೇಳ್ತಾರೆ ಜೀವ ತತ್ವ ಶುದ್ಧನೂ ಇಲ್ಲ ಅಶುದ್ಧನೂ ಇಲ್ಲ. ಮತ್ತೆ ಹೇಗಿದೆ? ಅರೆ ಜೀವ ತತ್ವ ಅನಾದಿ ಕಾಲದಿಂದ ಹೇಗಿದೆ ಅದು ಹಾಗೇ ಇದೆ. ಶುದ್ಧಾಶುದ್ಧತೆಯ ಪ್ರಶ್ನೆಯೇ ಬರೋದಿಲ್ಲ. ಜೀವ ದ್ರವ್ಯದಲ್ಲಿ ಶುದ್ಧಾಶುದ್ಧತೆಯ ಪ್ರಶ್ನೆ ಬರುತ್ತೆ. ಜೀವ ತತ್ವ ಅಂತೂ ಅನಾದಿಯಿಂದ ಶುದ್ಧ ಇದೆ. ಏಕೇಂದ್ರಿಯ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಸಿದ್ಧ ಪರಮೇಷ್ಠಿ ಸಬ್ ಜೀವ ಸಿದ್ಧ ಸಮಾನ ಏನ, ಎಲ್ಲಾ ಜೀವಿಗಳು ಸಮಾನ ಇದೆ. ಹಾಗಾದ್ರೆ ಜೀವ ತತ್ವ ನನಗೋಸ್ಕರ ನಾನು ದುಃಖ ದೂರ ಮಾಡೋದಿದೆ, ಸುಖಿ ಆಗೋದಿದೆ. ಯಾರಿಗಾಗೋದಿದೆ? ನನಗಾಗೋದಿದೆ. ನನಗಾಗೋದಿದೆಯಲ್ಲ, ಹಾಗಾಗಿ ನಾನು ಸುಖಿ ದುಃಖಿ ಆಗಬೇಕಿದೆ. ನನಗೋಸ್ಕರ ನಾನು ಜೀವ ತತ್ವ ಇದ್ದೇನೆ. ಪ್ರಯೋಜನದ ವಿಚಾರ ನಡೀತಾ ಇದೆ. ಪ್ರಯೋಜನಭೂತ ತತ್ವ ಅಂತ ಕರೆದ್ರಲ್ಲ, ಪ್ರಯೋಜನಭೂತ ತತ್ವ ಅಂತ ಕರೆದಿರೋದ್ರಿಂದ ನನಗೆ ನಾನು ನನ್ನ ದುಃಖ ದೂರ ಆಗಬೇಕಾಗಿದೆ, ನಾನು ಸುಖಿ ಆಗಬೇಕಾಗಿದೆ. ಹಾಗಾಗಿ ನಾನು ನನಗೋಸ್ಕರ ಜೀವ ತತ್ವ ಇದ್ದೇನೆ. ಆದ್ರೆ ಅನ್ಯ ಜೀವಿಗಳೆಲ್ಲ ನನಗೆ ಜೀವ ದ್ರವ್ಯಗಳಿದೆ, ಜೀವ ತತ್ವಗಳಲ್ಲ. ಜೀವ ತತ್ವ ಎಲ್ಲಾ ಪರ್ಯಾಯಗಳಿಂದ ವಿಶುದ್ಧವಾದಂತಹ ಒಂದು ವಸ್ತು ಇದೆ. ಆ ವಸ್ತುವಿನ ಹೆಸರು ಜೀವತತ್ವ ಇದೆ. ಆದ್ರೆ ಜೀವ ದ್ರವ್ಯ ಅದೆಲ್ಲಾ ಪರ್ಯಾಯಗಳಿಂದ ಸಹಿತವಾದಂತಹ ಸಂಸಾರಿ ಪರ್ಯಾಯ, ಮೋಕ್ಷ ಪರ್ಯಾಯ ಎಲ್ಲವುಗಳಿಂದ ಸಹಿತವಾದಂತಹ ಒಂದು ದ್ರವ್ಯ, ಒಂದು ಪದಾರ್ಥ, ಅದು ನಿಜವಾಗ್ಲೂ ಜೀವ ದ್ರವ್ಯ ಇದೆ. ಅದೇ ರೀತಿಯಾಗಿ ಅಸ್ಥಿಕಾಯವನ್ನು ಕ್ಷೇತ್ರದ ಅಪೇಕ್ಷೆಯಿಂದ ಹೇಳ್ತಾರೆ. ಎಷ್ಟು ಕ್ಷೇತ್ರವನ್ನ ಆವರಿಸಿಕೊಳ್ಳುತ್ತೆ ಆ ಕ್ಷೇತ್ರದ ದೃಷ್ಟಿಯಿಂದ. ಮತ್ತೆ ಪದಾರ್ಥವನ್ನು, ನವ ಪದಾರ್ಥದಲ್ಲಿ ಜೀವ ಪದಾರ್ಥ ಇದೆಯಲ್ಲ, ಅದು ಕಾಲದ ಅಪೇಕ್ಷೆಯಿಂದ ವರ್ಣನೆ ಇದೆ. ಈ ರೀತಿಯಾಗಿ ಸಪ್ತತತ್ವಗಳ ಸಾಮಾನ್ಯ ಚರ್ಚೆಯನ್ನ ನಾವು ಇವತ್ತು ಮಾಡಿದ್ದೇವೆ. ವಿಶೇಷವಾಗಿ ಸಪ್ತತತ್ವಗಳ ಪರಿಭಾಷೆಯನ್ನೇನು ನಾವು ಇನ್ನೂ ಇವತ್ತು ಚರ್ಚೆ ಮಾಡಿಲ್ಲ. ನಾಳಿನ ಸ್ವಾಧ್ಯಾಯದಲ್ಲಿ ನಾವು ಒಂದೊಂದು ತತ್ವದ ಯಾವ ಸ್ವರೂಪ ಇದೆ, ಯಾವ ಲಕ್ಷಣ ಇದೆ, ಅದೆಲ್ಲ